ಹೇಳ್ಕೊಂತ ಬರೀಬೇಕು. ಒಂದು ನಿಮಿಷ ಕೊಡು. ನಿನ್ನೆ ಬರೆದಿರೋದು ಇದೇ ಚಾಪ್ಟ್ರಾ? ಇದು ಇವತ್ತು ಬರಬೇಕು. ಇನ್ನು ನಿನ್ನೆಯಿಂದ ಇನ್ನೂ ಎಷ್ಟಾಯ್ತು ಬರೋದು? ಎರಡನೇದಿದೆ. ಟೋಟಲ್ ಎಷ್ಟು? 7 ಅಲ್ಲ ಇರೋದದು? ಹಾಂ, ಮತ್ತು 2 ಹಾಕಿ ಅಲ್ಲಿ ಇಲ್ಲಿ 3. ಜಲ್ದಿ ಬರೀ ಅಮ್ಮ, ಟೈಮ್ ಪೇಜೇ ಬಂದ್ಬಿಟ್ಟೈತೆ. ಅಲ್ಲ. ಫಸ್ಟ್ ಟೈಮು ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತೀನಿ. ಸೊ ಆಲ್ರೆಡಿ ಒಂದಿಷ್ಟು ಕೆಲಸಗಳು ಕಂಪ್ಲೀಟ್ ಆಗಿದೆ. ಕ್ಲೀನಿಂಗ್ ಕೆಲಸ ಆಯಿತು, ಪೂಜೆ, ಒಂದಿಷ್ಟು ಬಟ್ಟೆಗಳು ಕೂಡ ಹಾಕಿದ್ದೀನಿ ಮಷಿನ್ಗೆ, ಇನ್ನೊಂದಿಷ್ಟಿದೆ. ಇವಾಗ ಕ್ಲೈಮೇಟ್ ಹೆಂಗಾಗಿದೆ ಅಂದರೆ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಅಸಲು ಗೊತ್ತಾಗ್ತಾ ಇಲ್ಲ. ಹಾಕೋದು ತೆಗೆಯೋದು ಆಗೋಗ್ಬಿಟ್ಟಿದೆ. ಇನ್ನು ವೈಭವಂದು ವಾರದಲ್ಲಿ 1-2 ಟೆಸ್ಟ್ ಇರುತ್ತೆ. ಇತ್ತೀಚೆಗೆ ವೈಭವ್ ಕೂಡ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಓದ್ತಾನೆ. ಇವತ್ತು ಯಾಕೋ ಹೇಳಲಿಲ್ಲ ಅವನು. ವೈಶು ಅಂತೂ ನಾನು ಎದ್ದು ಒಂದು ಅರ್ಧ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಅವಳನ್ನು ಎಬ್ಬಿಸ್ತೀನಿ. ಅವಳು ಸ್ವಲ್ಪ ಫ್ರೆಶ್ ಅಪ್ ಆಗಿ ಓದೋದು ಬರೆಯೋದು ಮಾಡ್ತಾಳೆ. ಯಾಕಂದರೆ ಹೆವಿ ಸಿಲೆಬಸ್ ಇರೋದ್ರಿಂದ ಕಂಪಲ್ಸರಿ ಅವರು ಓದೋದು ಬರೆಯೋದು ಮಾಡಲೇಬೇಕು. ನನಗೆ ಎಷ್ಟೇ ಕೆಲಸಗಳಿದ್ರೂ ಕೂಡ ಅವ್ರ ರೊಟೀನ್ ಏನಿದೆ ಅಲ್ಲ, ನಾನು ಅದನ್ನು ಕಂಪಲ್ಸರಿ ಫಾಲೋ ಮಾಡ್ತೀನಿ. ಇನ್ನು ಬೆಳಗ್ಗೆ ಟಿಫನ್ ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ಸೇಮ್ ಇವತ್ತು ರೊಟ್ಟಿ ಹಾಗೆ ಬದನೆಕಾಯಿ ಪಲ್ಯ, ಪುಂಡಿಪಲ್ಯ ಬೇಳೆ ಮಾಡ್ಕೊಳ್ತಿದ್ದೀನಿ. ಅದರ ಜೊತೆ ಅಮ್ಮ ತಂದಿರೋವಂಥ ಅಕ್ರಿಕಿ ಸೊಪ್ಪು, ಅದು ಖಾಲಿ ಆಗೋವರೆಗಂತೂ ಬಿಡೋ ಮಾತೇ ಇಲ್ಲ. ಇನ್ನು ಇವಾಗ ಕ್ಲೈಮೇಟ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ, ಕಂಪಲ್ಸರಿ 1 ಗ್ಲಾಸ್ ಮಕ್ಕಳಿಗೆ ಬಿಸಿನೀರನ್ನ ಕೊಡ್ತೀನಿ. ಇನ್ನು ಈ ಎಲ್ಲ ರೆಸಿಪಿಗಳು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದು ಸುಮಾರು ಸರಿ. ಖಂಡಿತ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಸರಿ ಚೆಕ್ ಮಾಡಿ ನೋಡಿ. ಹಾಗೆ ಇತ್ತೀಚೆಗೆ ಬರುವಂಥ ಕಾಮೆಂಟ್ಗಳ ಬಗ್ಗೆ ನಾನು ಹೇಳಲೇಬೇಕು. ಮೊದಲೆಲ್ಲ ನೀವು ರೆಗ್ಯುಲರಾಗಿ ರೊಟ್ಟಿ ಪಲ್ಯ ತಿಂತೀರಾ, ಬೋರ್ ಆಗಲ್ವಾ, ಹಾಗೆ ಹೀಗೆ ಅಂತ ಬರೋದು. ಬಟ್ ಇವಾಗ ನಿಮ್ಮ ರೊಟೀನ್ ನಂಗೆ ತುಂಬ ಇಷ್ಟ ಆಗುತ್ತೆ, ನಿಮ್ಮ ರೊಟೀನ್ ತುಂಬ ಪೀಸ್ಫುಲ್ ಅನಿಸುತ್ತೆ ಅಂತ ಸುಮಾರು ಜನ ಕಾಮೆಂಟ್ ಮಾಡೋರು. ಅದರಲ್ಲಿ ಅಮ್ಮ ಒಂದು 50 ವರ್ಷ ಅವ್ರಿಗೆ. ಸೊ ಅವರು ನಾವು ಫುಡ್ ರೊಟೀನ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ, ಈ ಥರ ಊಟ ಮಾಡ್ತಾ ಇದ್ದೀವಿ ಅಂತ ಹೇಳೋರು. ಹಾಗೆ ಒಬ್ಬರು ಎಂಪ್ಲಾಯ್ ಅಂದರೆ ಟೀಚರ್ ಕೆಲಸ ಮಾಡ್ತಾರೆ. ಸೊ ಹೊರಗಡೆ ಕೆಲಸ ಮಾಡ್ತೀವಿ ಅಂದ ತಕ್ಷಣ ಮನೆಗೆ ಬಂದು ರೇಗೋದು ಅದು ಇದ್ದೇ ಇರುತ್ತೆ. ಯಾಕಂದರೆ ಅಲ್ಲಿ ಕೆಲಸಗಳ ಒತ್ತಡ, ಮನೇಲಿ ಬಂದು ಮನೆ ಕೆಲಸಗಳನ್ನು ಮಾಡ್ಕೋಬೇಕು. ಸೊ ಕೆಲಸ ಮಾಡೋರ್ದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಇವಾಗ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡಿದ ಮೇಲೆ ತುಂಬ ಪೀಸ್ಫುಲ್ಲಾಗಿ ನಾನು ಕೆಲಸಗಳನ್ನು ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಒಂದಂತೂ ನಿಜ, ಪ್ರತಿಯೊಂದು ಕೆಲಸಗಳನ್ನು ನಿಭಾಯಿಸುವಂಥ ಶಕ್ತಿ ಇರೋದು ಹೆಣ್ಮಕ್ಳಿಗೆ ಮಾತ್ರ. ನಾವು ಅದಕ್ಕೆ ರೆಡಿಯಾಗಿರಬೇಕು, ಪ್ರಿಪೇರ್ ಆಗಿರಬೇಕು ಅಷ್ಟೇ. ಸೊ ಇಂದಿನ ದಿನ ಒಂದಿಷ್ಟು ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆ ಬೇಗ ಹೇಳೋದನ್ನು ಕಲಿಬೇಕು. ಬೆಳಗ್ಗೆ ಬೇಗ ಎದ್ಬಿಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಏನು ಅಂದ್ಕೊಂಡಿರ್ತೀವಿ ಆ ಟೈಮಲ್ಲಿ ಆ ಎಲ್ಲ ಕೆಲಸಗಳು ಮುಗಿದು ಯಾರ್ಯಾರ ಪಾಡಿಗೆ ಅವರು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ನೆಮ್ಮದಿಯಾಗಿ, ನಾವು ಕೂಡ ನಮ್ಮ ಕೆಲಸಗಳನ್ನು ಮಾಡ್ಕೋಬೋದು. ಸೊ ಪ್ರತಿಯೊಂದು ಅಚ್ಚುಕಟ್ಟಾಗೋಗ್ಬಿಡತ್ತೆ. ನಾವು ಯಾವಾಗ ಲೇಟಾಗಿ ಹೇಳ್ತೀವೋ ಯಾವ ಕೆಲಸನೂ ಕಂಪ್ಲೀಟಾಗಿ ಮಾಡೋದಕ್ಕಾಗಲ್ಲ. ಪ್ರತಿಯೊಂದು ಕೆಲಸನೂ ಅದು ಹೊರೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇರೆಯವ್ರ ಮೇಲೆ ರೇಗೋದು. ಸೊ ಅದೆಲ್ಲ ನಡೆಯುತ್ತೆ. ನಂಗೆ ಕೇಳ್ತಾ ಇರ್ತಾರೆ, ನೀವು ರೆಗ್ಯುಲರಾಗಿ ಇಷ್ಟು ಬೇಗ ಹೆಂಗೆ ಹೇಳ್ತೀರಾ ಅಂತ ಹೇಳಿ. ಜವಾಬ್ದಾರಿಗಳು ಮಾಡಲೇಬೇಕು ಅನ್ನೋ ಒಂದಿಷ್ಟು ನಿರ್ಧಾರಗಳು, ಈ ಥರದ್ದು ತಿನ್ನಿಸ್ಬೇಕು ಅನ್ನೋ ಒಂದಿಷ್ಟು ಆಸೆಗಳು. ಸೊ ಇದೆಲ್ಲ ಇದೆ ನನಗೆ ಮಕ್ಕಳನ್ನ ಇದೇ ಥರ ಬೆಳೆಸಬೇಕು ಅನ್ನೋ ಒಂದಿಷ್ಟು ಕನಸುಗಳಿದೆ. ಸೊ ಅದಕ್ಕೆ ನಾನು
ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಈ ಥರ ಊಟನೇ ಕೊಡಬೇಕು, ಮಕ್ಕಳಿಗೆ ಈ ಥರ ಎಜುಕೇಷನ್ನ ಕೊಡಿಸ್ಬೇಕು, ಅವರನ್ನು ಈ ಥರ ಬೆಳವಣಿಗೆಯಲ್ಲಿ ಬೆಳೆಸಬೇಕು ಅನ್ನೋದು. ಎಷ್ಟು ಜನ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ. ಸೊ ಉತ್ತಮ ಆಹಾರ ಅನ್ನೋದೇನಿದೆ ಅಲ್ಲ, ಮಕ್ಕಳ ಬಿಹೇವಿಯರ್, ಅವರ ನಡವಳಿಕೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ನಾವು ಎಷ್ಟು ಒಳ್ಳೊಳ್ಳೆ ಊಟ ಕೊಡ್ತೀವೋ ಅವ್ರು ಅಷ್ಟೇ ಉತ್ತಮವಾಗಿ ಬೆಳೀತಾರೆ. ಸೊ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಮಕ್ಕಳು ರೆಡಿ ಆಗಿದ್ದಾರೆ. ಸೊ ಹಸ್ಬೆಂಡ್ ಊಟ ಮಾಡಿಸ್ತಿದ್ದಾರೆ, ನಾನು ಈ ಕಡೆ ಬಿಸಿ ಬಿಸಿ ರೊಟ್ಟಿನ ಮಾಡಿಕೊಡ್ತಿದ್ದೀನಿ. ಇನ್ನು ಮಕ್ಕಳ ಬಾಕ್ಸ್ ಕೂಡ ರೆಡಿ ಮಾಡ್ತಿದ್ದೀನಿ. ಆಲ್ರೆಡಿ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. ಅಂದರೆ ಯಾವುದಾದ್ರೂ ಕೆಲಸದಲ್ಲಿ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆಗ್ಬಿಡ್ತು ಅಂದರೆ ಹೋಗೋ ಟೈಮಲ್ಲಿ ಗಡಿಬಿಡಿ ಆಗೋದು ಸಹಜ. ಇನ್ನು ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಅಂದರೆ ಕಂಪಲ್ಸರಿ ನಮ್ಮ ಪದ್ಧತಿಗಳೇನಿದೆ, ಮಕ್ಕಳಿಗೆ ವಿಭೂತಿ ಆಯಿತು ಅಥವಾ ಗಂಧನ ಹಚ್ಚಿ ಕಳಿಸೋದು ತುಂಬ ಒಳ್ಳೆಯದು. ಏನೇ ದೃಷ್ಟಿ ಆಗೋದಿದ್ರೂ ಕೂಡ ಅಲ್ಲಿ ಹೋಗ್ಬಿಡತ್ತೆ ಅಂತ ಅಮ್ಮ ಯಾವಾಗಲೂ ಹೇಳೋರು. ಎಷ್ಟು ಗಾಳಿ ಬೀಸ್ತಿದೆ ಅಂದರೆ ಅಸಲು ಕರೆಂಟ್ ನಿಲ್ತಾನೆ ಇಲ್ಲ, ಹೋಗೋದೇ ಬರದೇ ಆಗಿದೆ. ಇನ್ನೊಂದಿಷ್ಟು ಬಟ್ಟೆ ಇದೆ ಅಲ್ವಾ, ಅದನ್ನು ಹಾಕ್ಬಿಡೋಣ ಅಂತ ಹೇಳಿ ಮಷಿನ್ಗೆ ಹಾಕ್ತಿದ್ದೀನಿ. ಕರೆಂಟ್ ಇಲ್ಲ ನೋಡಿ, ಕಿಚನ್ ಯಾವ ಅವಸ್ಥೆಯಲ್ಲಿದೆ. ಇವಾಗ ಹೆಂಗಾಗಿದೆ ಅಂದರೆ ಅಡುಗೆ ಮಾಡೋದಕ್ಕೂ ರೆಡಿ, ಊಟ ಮಾಡೋದಕ್ಕೂ ರೆಡಿ, ಕ್ಲೀನ್ ಮಾಡೋದಕ್ಕೂ ರೆಡಿ ಆಗಿಬಿಟ್ಟಿದ್ದೀನಿ. ಕರೆಂಟ್ ಕೂಡ ಬಂತು. ಸೊ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೀನಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಊಟ. ಏನು ಕೆಲಸ ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸ್ತಿದೆ ಅಂದಾಗ ಅಥವಾ ಬೇಜಾರಂತ ಅನ್ನಿಸ್ತಿದೆ ಅಂದಾಗ ನನಗಿಷ್ಟವಾಗಿರುವಂಥ ಒಂದಿಷ್ಟು ಸಾಂಗ್ಗಳನ್ನು ಹಾಕ್ಕೊಂಡು ಕೆಲಸಗಳನ್ನು ಮಾಡ್ಕೊಳ್ತೀನಿ ನಾನು. ಕೆಲವೊಂದು ಸರಿ ಮಾಡಬೇಕಾದ್ರೆ ಅಪ್ಪ ಕೂಡ ಕಾಲ್ ಮಾಡಿರ್ತಾರೆ. ಅವ್ರ ಜೊತೆ ಯಾವುದಾದ್ರೂ ಹಳೇ ಸ್ಟೋರಿ ಹೇಳ್ತಾ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಊಟ ಮುಗಿದ್ಮೇಲೆ ಒಂದು ಸರಿ ಟೇಬಲೆಲ್ಲ ಒರೆಸ್ಕೊಂಡು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಅನ್ನೋದು ಇದ್ದೇ ಇರುತ್ತಲ್ವ, ಕಿಚನಲ್ಲಿ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋದು ಅದನ್ನು ಮಾಡ್ತೀನಿ. ಹಬ್ಬ ಹತ್ರ ಬರ್ತಿದೆ, ಡೀಪ್ ಕ್ಲೀನ್ ಮಾಡ್ಕೋಬೇಕು ಅಂತ ಸುಮಾರು ದಿನಗಳಿಂದ ಅಂದ್ಕೊಳ್ತಾನೆ ಇದ್ದೀನಿ. ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಈ ಸರಿ ಸ್ವಲ್ಪ ಕಿಚನಲ್ಲಿ ಖಾಲಿ ಬಾಕ್ಸಸ್ ಎಲ್ಲ ಇದೆ. ಅಂದರೆ ಪ್ರಾಡಕ್ಟ್ಗಳು ತೊಗೊಂಡಿರೋದು ಹಾಗೆ ಇಟ್ಟಿದ್ದೀನಿ, ಬೇರೆ ಕಡೆ ಹೋದರೆ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಅದೆಲ್ಲ ಬಿಸಾಕ್ಬಿಡೋಣ ಅಂತ ಹೇಳಿ ಈ ಅಡುಗೆ ಮಾಡಿರುವಂಥ ಜಿಡ್ಡೆಲ್ಲ ಹೋಗಿ ಭಾಳ ಗಲೀಜಾಗಿ ಹೋಗ್ಬಿಟ್ಟಿದ್ದಾವೆ. ಬೆಡ್ರೂಮಲ್ಲಿ ಒಂದಿಷ್ಟು ಬಾಕ್ಸ್ಗಳಿದೆ, ಅದರಲ್ಲಿ ಅಳಿಲೆಲ್ಲ ಓಡಾಡ್ತಿದ್ದಾವೆ, ಅದರಲ್ಲೆಲ್ಲ ಎಷ್ಟೊಂದು ಅಳಿಲೆಲ್ಲ ಇರ್ತವೆ. ಹಾಗಾಗಿ ತೆಗೆದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ವೀಕಲ್ಲಾದರೂ ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕು. ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಆಯ್ತೇನೋ, ಈ ಥರ ನೊರೆ ಎಲ್ಲ ಬೀಳ್ತಿದೆ ಅದು ಕೆಳಗಡೆ. ಮಷಿನ್ದು ಸ್ವಲ್ಪ ರಬ್ಬರ್ ಹರಿದಿದೆ, ನಾನು ಚೇಂಜ್ ಮಾಡಿಸಿರಲಿಲ್ಲ ಅದನ್ನು. ಅದು ಈ ಥರ ಲಿಕ್ವಿಡ್ ಜಾಸ್ತಿ ಆದ ತಕ್ಷಣ ಅದು ನೊರೆ ಎಲ್ಲ ಕೆಳಗಡೆ ಬೀಳುತ್ತೆ. ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಬೇಗ ಕೆಲಸ ಮುಗಿಯುತ್ತೆ ಅಂತ ಖುಷಿ ಪಡೋಂಗಿಲ್ಲ. ಇನ್ನೊಂದು ಕೆಲಸ ಆಲ್ರೆಡಿ ವೇಟಿಂಗ್ ಇದೆ. ಪಾತ್ರೆಗಳೆಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಬಿಟ್ರೆ ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ. ಬಟ್ ಸ್ವಲ್ಪ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೋಗಿ ಕೂತ್ಬಿಟ್ರೆ ಅದು ಸಾಯಂಕಾಲದವರೆಗೂ ಹಾಗೆ ಇರುತ್ತೆ, ಮಾಡ್ಕೊಳ್ಳೋವರೆಗೂ. ಅಂದರೆ ಸಾಯಂಕಾಲ ಕಂಪಲ್ಸರಿ ಮಾಡಲೇಬೇಕು ನಾವು, ಬೆಳಗ್ಗೆಯಿಂದ ಬಿಟ್ಬಿಟ್ಟಿರ್ತೀವಿ. ಕೆಲವೊಂದು ಸರಿ ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ ಮೂಡ್ ಆಫ್ ಇರುತ್ತೆ. ಅಡುಗೆ ಮಾಡಿದ ಮೇಲೆ ಸಾಯಂಕಾಲ ತುಂಬ ಆ್ಯಕ್ಟಿವ್ ಆಗಿಯೇ ಕೆಲಸ ಮಾಡ್ಕೊಳ್ತಿರ್ತೀವಿ. ಸೊ ಎಲ್ಲ ದಿನವೂ ಒಂದೇ ಥರ ಇರಲ್ಲ. ಯಾವಾಗ ನಮಗೆ ಕೆಲಸಗಳನ್ನು ಮಾಡ್ಕೋಬೇಕನ್ಸುತ್ತೆ ಆ ಟೈಮಲ್ಲಿ ಮಾಡ್ಕೊಳ್ಳೋದು, ಯಾವತ್ತು ನಮಗೆ ಬೇಡ ಅಂತ ಅನಿಸುತ್ತೆ ಅವತ್ತು ಈವ್ನಿಂಗ್ ಟೈಮಲ್ಲಿ ಮಾಡೋದು. ಒಟ್ಟಿನಲ್ಲಿ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು. ಇನ್ನು ಈ ಥರ ನಾನು ನಿಂತ್ಕೊಂಡೇ ನೀರು ಕುಡಿತಾ ಇದ್ದೆ. ಸುಮಾರು ಜನ ಹೇಳಿದರು ನನಗೆ ನಿಂತ್ಕೊಂಡು ನೀರು ಕುಡಿಬಾರ್ದು ಅಂತ ಹೇಳ್ತೀನಲ್ವಾ. ಸೋಷಿಯಲ್ ಮೀಡಿಯಾದಿಂದ ತಿಳ್ಕೊಳ್ಳೋವಂಥದ್ದು ತುಂಬ ಇದೆ. ಬಟ್ ನಾವು ಆಯ್ಕೆ ಮಾಡ್ಕೋಬೇಕು ಎಂಥ ವೀಡಿಯೋಗಳನ್ನು ನೋಡಬೇಕು, ಯಾವ ಥರದ ರೊಟೀನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು. ಸೊ ಖಂಡಿತ ತುಂಬ ಜನ ಸಜೆಸ್ಟ್ ಮಾಡ್ತಿರ್ತಾರೆ, ಭಾಳ ಖುಷಿ ಅನಿಸುತ್ತೆ. ಇನ್ನೂ ಸ್ವಲ್ಪ ಕರ್ಟನ್ ಎಲ್ಲ ತೊಳೆದಿದ್ದೆ, ಅಂದರೆ ಮನೆ ಕ್ಲೀನ್ ಮಾಡೋಕ್ಕೆ ಮುಂಚೆನೇ ಎಲ್ಲ ತೊಳೆದು ಹಾಕ್ಬಿಡ್ತೀನಿ. ನನಗೆ ಕ್ಲೀನಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಹೇಳಿ ಬಟ್ಟೆನೆಲ್ಲ ಮೇಲೆ ಹಾಕೋದಕ್ಕೆ ಬಂದಿದ್ದೀನಿ. ಮೊನ್ನೆ ಹೇಳಿದ್ನಲ್ವ, ಕಾಳುಗಳೆಲ್ಲ ಹುಳ ಆಗಿದೆ, ತೆಗ್ದಿರೋದೇ ಒಳ್ಳೆಯದಾಯಿತು ಅಂತ ಹೇಳಿ. ಸೊ ಇದೇನೆ ಹಲಸಂದಿ. ಕಾಳುಗಳಿಗೆ ನಾವು ಏನಾದರೂ ಪೌಡ್ರ್ ಕಲಸಿಲ್ಲ, ಅದು ಅಕ್ಕಿಯಲ್ಲಿ ಕಲಸೋ ಪೌಡ್ರ್ ಸಿಗುತ್ತೆ, ಅದನ್ನೇ ಕಲಸಿಡೋದು. ಕಲಸಿಲ್ಲ ಅಂದರೆ ಎಲ್ಲ ಕಾಳುಗಳು ಹುಳ ಬಿದ್ದೋಗ್ಬಿಡುತ್ತೆ. ಕಂಪಲ್ಸರಿ ಕಲಿಸಲೇಬೇಕು. ನಾವು ಮಾಡೋ ಟೈಮಲ್ಲಿ ಚೆನ್ನಾಗಿ ತೊಳಿಬೇಕು ಅಷ್ಟೇ.
ನೀವೆಲ್ಲ ನನಗೆ ಇದು ಆಮೇಲೆ ಈ 2 ಸೆಟ್ ತೊಗೊಂಡಿರೋದು ನಾನು ಇನ್ಸ್ಟಾಗ್ರಾಮಲ್ಲಿ. ತುಂಬ ಜನ ಅದಕ್ಕೆ ಕಾಮೆಂಟ್ ಹಾಕ್ತೀರ, ನಿಮ್ಮ ಚಪಾತಿ ಹಿಟ್ಟನ್ನು ಕಲಸ ಅಂತ ಬೌಲ್ದ ಲಿಂಕ್ ಹಾಕಿ ಅಂತ ಹೇಳಿ. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ತರಿಸ್ಕೊಂಡಿದ್ದೀನಿ. ಚೆನ್ನಾಗೇನೋ ಬಂದಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಟ್ ಏನಂದರೆ ಕಟ್ಟಿಗೆದ್ದು ಸೊ ಈ ಥರ ಇಲ್ಲಿ ಬಂದಿದೆ ನೋಡಿ, ಕೆಲವೊಂದು ಸರಿ ಈ ಥರ ಬಿರುಕೆಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಬೇಗ ಏನೂ ಹಾಳಾಗಲ್ಲ. ಬಟ್ ಏನಂದರೆ ತೊಗೊಂಡಿರ್ತೀವಲ್ಲ ಚೆನ್ನಾಗಿರಬೇಕು, ಇಲ್ಲ ನಮಗೆ ರಿಟರ್ನ್ ಮಾಡುವಂಥ ಆಪ್ಷನ್ಸ್ ಆದರೂ ಇರಬೇಕು. ನಾನು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ, 1 ವಾರ ಹಂಗೆ ಯೂಸ್ ಮಾಡಿದ ಮೇಲೆ ಬರ್ತಾ ಅದು ಆ ಥರ ಆಗಿತ್ತು. ಸೊ ಅದನ್ನೆಲ್ಲಿ ರಿಟರ್ನ್ ಮಾಡೋಕ್ಕೆ ಇಲ್ಲ. ಹಾಗಾಗಿ ನಾನು ನಿಮಗೆ ಒಂದು 4-5 ಲಾಂಗ್ ವಿಡಿಯೋದಲ್ಲೇ ನೋಡಿ, ಆಲ್ರೆಡಿ ಮಿಂತ್ರಾದಲ್ಲಿದ್ದು ಅಥವಾ ಅಮೆಝಾನಲ್ಲಿದ್ದು ನಾನು ಕೆಲವೊಂದಿಷ್ಟು ಬೌಲ್ನ ಆ್ಯಡ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರೋ ಅಂಥದ್ದೇ. ಸೊ ನಿಮಗೆ ಅಲ್ಲಿ ಸಿಗುತ್ತೆ, ಮತ್ತು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ನೀವು ಇಟ್ಕೋಬೋದು, ಇಲ್ಲಾಂದರೆ ನೀವು ಆರಾಮಾಗಿ ರಿಟರ್ನ್ ಕೂಡ ಮಾಡೋದಕ್ಕೆ ಆಪ್ಷನ್ಸ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಏನಾದರೂ ತರಿಸ್ಕೊಂಡ್ರೆ ರಿಟರ್ನ್ ಹೋಗೋದೇ ಇಲ್ಲ, ಅದು ಎಂಥ ವರ್ಸ್ಟ್ ಪ್ರಾಡಕ್ಟನ್ನಾಗಿರಲಿ ಗುಡ್ ಪ್ರಾಡಕ್ಟನ್ನಾಗಲಿ. ಸೊ ತೊಗೊಳೋದಕ್ಕೆ ಮುಂಚೆ 1000 ಸರಿ ಯೋಚನೆ ಮಾಡಬೇಕು. ನನಗೆ ಈ ಸಿರಾಮಿಕ್ದು ಆಮೇಲೆ ಕಟ್ಟಿಗೆದ್ದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ನನಗೆ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಹಿಟ್ಟು ಕಲಿಸೋದಕ್ಕೆ ಅಂತ ಹೇಳಿ. ಹಂಗಾಗಿ ನಾನು ನೋಡ್ತಾ ಇರಬೇಕಾದ್ರೆ ಇದು ತುಂಬ ಚೆನ್ನಾಗಿದೆ, ಸೆಟ್ ಆಫ್ 2 ಅನ್ನೋದು ಗೊತ್ತಾಯಿತು, ತೊಗೊಂಡೆ. ಬಟ್ ಓಕೆ, ಇವಾಗ ನಾನು ಸುಮಾರು ಆ್ಯಡ್ ಮಾಡಿರ್ತೀನಿ. ಸೊ ಈ ವಿಡಿಯೋದಲ್ಲಿ ಕೂಡ ಕೆಳಗಡೆ ನಾನು ಹಾಕ್ತೀನಿ, ಬೇಕಾದರೆ ಖಂಡಿತ ತೊಗೊಳ್ಳಿ, ಇಷ್ಟ ಆದರೆ ಯೂಸ್ ಮಾಡಿ, ಇಲ್ಲ ಅಂದರೆ ರಿಟರ್ನ್ ಮಾಡ್ಕೋಬೋದು. ಇನ್ನು ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬನ್ನಿ. ನಿಪ್ಪಟ್ಟು ಮಾಡೋದಕ್ಕೆ ನಾನು ಅಕ್ಕಿ ಹಿಟ್ಟು ಅಂದರೆ ಒಂದು 2 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು 4 ಗಂಟೆ ನೆನೆಸಿರೋವಂಥ ಕಡಲೆಬೇಳೆ ಹಾಗೆ ಹೆಸರುಬೇಳೆ ಇದನ್ನು ಹಾಕ್ಕೊಳ್ತಿದ್ದೀನಿ. ಮಧ್ಯದಲ್ಲಿ ಬಾಯಿಗೆ ಸಿಗುತ್ತಲ್ಲ, ತುಂಬ ಚೆನ್ನಾಗಿ. ಇದು ಕೂಡ ಅಷ್ಟೇ ಸೇಮ್ 4 ಗಂಟೆ ಕಾಲ ನೆನೆಸಿರುವಂಥ ಸಾಬೂದಾನ, ಇದನ್ನು ಹಾಕ್ಕೊಳ್ತಿದ್ದೀನಿ. ನಾನು ಒಂದು 2-3 ಮೆಣಸಿನ್ಕಾಯಿ, 1-2 ಪಲ್ಪು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲ, ಜೀರಿಗೆ, ಉಪ್ಪು ಇದರಲ್ಲಿನೇ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಳ್ತಿದ್ದೀನಿ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರಿಬೇವು. ನೀವು ಜೀರಿಗೆನ ಇದರಲ್ಲಾದರೂ ಹಾಕ್ಕೋಬೋದು, ಇಲ್ಲ ಸಪ್ರೇಟ್ ಆದರೂ ಕೂಡ ಹಾಕ್ಕೊಳ್ಳಿ. ನಾನು ಅದರಲ್ಲಿನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಮಿಕ್ಸ್ ಆಗಿರುವಂಥ ಎಳ್ಳು, ಇದೆಲ್ಲನೂ ಇವಾಗ ಚೆನ್ನಾಗಿ ಇಟ್ಕೋಬೇಕು ಒಂದಕ್ಕೊಂದು. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ 1.5 ಸ್ಪೂನಷ್ಟು, ಅಂದರೆ ದೊಡ್ಡದು ಈ ಒಗ್ಗರಣೆ ಎಲ್ಲ ಕೊಡ್ತೀವಲ್ಲ ಬೆಳಗ್ಗೆ, ಆ ಸೌಟಿಂದ ನಾನು 1.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ತೇನೆ, ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಈ ಥರ ಮನೆಯಲ್ಲೇ ಮಾಡಿಕೊಟ್ಟಾಗ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ತಿಂತಾರೆ ಅಂತ ಹೇಳಿ. ಇನ್ನು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಕೂಡ ನಾವು ಕೊಡ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ತೊಗೊಂಡು ಅದನ್ನು ಚೆನ್ನಾಗಿ ಕೈಯಿಂದ ಕಿವುಚ್ಕೊಂಡು ನಾವು ಉಳ್ಳೆಗಳನ್ನು ಮಾಡ್ಕೋಬೇಕು. ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನಿಪ್ಪಟ್ಟಲ್ಲೇ ಸುಮಾರು ವೆರೈಟೀಸ್ ಇರುತ್ತೆ. ಒಂದೊಂದು ಥರ ಟ್ರೈ ಮಾಡಿದಂಗೆಲ್ಲ ಆ ರುಚಿ ಚೆನ್ನಾಗಿದೆ, ಈ ರುಚಿ ಚೆನ್ನಾಗಿದೆ ಅಂತ ಅನ್ನಿಸ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಮಕ್ಕಳಿಗೆ ಹೆಲ್ದಿ ಆಗಿರೋದನ್ನು ಮಾಡಿಕೊಡ್ಬೇಕು ಅಷ್ಟೇ. ಈ ಸರಿ ಯಾಕೋ ಬಾಳೆ ಎಲೆ ಸಿಗಲೇ ಇಲ್ಲ, ಅಂದರೆ ಮದುವೆ ಸೀಸನ್ ಇರೋದ್ರಿಂದ ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ನಾನಿಲ್ಲಿ ವಿಳ್ಯದೆಲೆ ಇತ್ತು, ಪೂಜೆಗೆ ತೊಗೊಂಡು ಬಂದಿರೋದು ಹಾಗೆ ಮಿಕ್ಕಿತ್ತು ಸುಮಾರು, ಅದನ್ನು ಈ ಥರ ಬಳಸ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಈ ಥರ ಒಂದೊಂದೇ ಮಾಡಿ ಹಾಕ್ಕೊಳ್ತಿದ್ದೀನಿ. ಫಸ್ಟು ಒಂದು ಸ್ವಲ್ಪ ನಾನು ದಪ್ಪನೇ ಮಾಡ್ಕೊಂಡಿದ್ದೆ, ನೋಡೋಣ ಹೇಗೆ ಬರುತ್ತೆ ಏನು ಅಂತ ಹೇಳಿ. ತುಂಬ ಚೆನ್ನಾಗಿಯೇ ಬಂತು. ಆಮೇಲೆ ಸ್ವಲ್ಪ ಚಿಕ್ಕದಾಗಿಯೇ ಮಾಡಿಕೊಂಡೆ. ಒಂದು ಸರಿಗೆ ಒಂದು 4-5 ಹಾಕ್ಕೋಬೋದು. ಕಂಪ್ಲೀಟಾಗಿ ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕು ನಿಜವಾಗ್ಲೂ, ಯಾಕಂದರೆ ಎಲ್ಲ ಅಡುಗೆ ನಿಂತೆ ಮಾಡೋದಲ್ವ, ಸಾಕಂತಲೇ ಅನಿಸುತ್ತೆ. ಇವತ್ತು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ. ಈ ಮಳೆ ಬರ್ತಿರೋದಕ್ಕೆ, ವಿಪರೀತ ಗಾಳಿ ಇರೋದಕ್ಕೆ ಅಸಲು ಕರೆಂಟೇ ನಿಲ್ತಾ ಇಲ್ಲ. ಸಾಯಂಕಾಲ ವೈಭವ್ ಬರೋ ಟೈಮಲ್ಲಿ ನಾನು ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಮುಗ್ದೋಗ್ಬಿಟ್ಟಿರೋದು. ನೋಡಿ ಈ ಥರ ಕಲರೆಲ್ಲ ಚೇಂಜ್ ಆಗಬೇಕು. ಇವತ್ತು ಈ
ಕೇಳು. ಅಜ್ಜಿ ಕಣ್ ಬಿಟ್ಟಿರ್ತಾಳೆ ಇಲ್ಲ ನೀನ್ ಬಿಟ್ಟಿರ್ತಿ. ನಾನೇ ನೆನ್ಸ್ಕೊಂಡಿನ ಅಪ್ಪಾಜಿ, ಕಣ್ಣು ಬಿಟ್ರೆ ಬರಲ್ಲ ಅದು. ಯಾರ ಕಣ್ಣು ನಾವು ಅಪ್ಪನ ಮೇಲೆ ಬಿಡದೆ ಉಗುಳಕ ಚೂರು ಚೂರು ಉಗುಳು, ಅಷ್ಟೇ ತಗೊಳ್ತಿ. ತಿನ್ ನೋಡು ನೀ ಎಷ್ಟು ಟೇಸ್ಟ್ ಮಾಡಿ. ನಾಳೆ ಮ್ಯಾಮ್. ಸೊ ವೈಭವ್ಗಂತೂ ತುಂಬಾ ಇಷ್ಟ ಅದು ಈ ನಿಪ್ಪಟ್ಟು. ಅವನಿಗೆ ಸ್ಕೂಲಿಂದನೇ ಬಿಕ್ಕಿಡ್ದಿದೆ, ಅಂದರೆ ಅಮ್ಮ ಯಾರಾದರೂ ನೆನೆಸ್ಕೊಂಡಿರ್ತಾರೆ. ಬಟ್ ಅವನೇನು ಹೇಳ್ತಾನಂದರೆ, ಯಾರೋ ನನಗೆ ಕಣ್ಣು ಬಿಟ್ಟಿದ್ದಾರೆ, ನನಗೆ ಬಿಕ್ಕಳಿಕೆ ಸ್ಟಾಪೇ ಆಗ್ತಾಯಿಲ್ಲ, ನೀರು ಕುಡಿದು ಕುಡಿದು ಸಾಕಾಗಿದೆ ನನಗೆ, ಮೊದಲು ದೃಷ್ಟಿ ತೆಗಿ. ಯಾವಾಗೇ ಬಿಕ್ಕಳಿಕೆ ಸ್ಟಾರ್ಟ್ ಆದರೂ ಅವ್ನು ದೃಷ್ಟಿ ತೆಗೆಸ್ಕೊಳ್ತಾನೆ, ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ಅವ್ನ ನಂಬಿಕೆ. ಸೊ ಹಾಗಾಗಿ ನಾನು ತೆಗಿತೀನಿ. ಹಾಂ ಎದ್ರ ಸೊ ವೈಶು ಕೂಡ ತುಂಬಾ ಇಷ್ಟ ಆಯಿತು, ಚೆನ್ನಾಗಾಗಿದೆ ಅಂತಲೇ ಹೇಳ್ತಾ ಇದ್ಲು. ಈ ಥರದ್ದು ಮನೆಯಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ವಾರ 10 ದಿನದವರೆಗೂ ಯಾವುದೇ ಟೆನ್ಷನ್ ಇರಲ್ಲ. ಮಕ್ಕಳು ಕೇಳಿದಾಗೆಲ್ಲ ಕೊಡೋದಕ್ಕೆ ಬರುತ್ತೆ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.